ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಆಕಾಶಕ್ಕೊಂದು ಕಣ್ಣನ್ನು ಫಿಕ್ಸ್ ಮಾಡೋ ಕೆಲಸವನ್ನು ತುಂಬ ಪರ್ಫೆಕ್ಟಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಮಾಡಿದೆ. ಭಾರತದ ಹೊಸ ಸ್ಯಾಟಲೈಟ್ ಮೂಲಕ ಇನ್ನು ಮುಂದೆ ಎಲ್ಲ ವಾತಾವರಣದಲ್ಲೂ, ಅಂದರೆ ಮಳೆ, ಮೋಡ, ರಾತ್ರಿ, ಹಗಲು, ಯಾವ ಸಂದರ್ಭದಲ್ಲಿ ಬೇಕಾದರೂ ಭೂಮಿಯ ಮೇಲಿನ ಚಲನವಲನಗಳ ಮೇಲೆ ಕಣ್ಣಿಡೋದಕ್ಕೆ ಸಾಧ್ಯ ಆಗುತ್ತೆ. ಸಮುದ್ರದಲ್ಲಿನ ಚಲನವಲನಗಳು, ಹಡಗುಗಳ ನಿಖರ ಸ್ಥಳ, ಭಾರತೀಯ ಗಡಿಯಲ್ಲಿನ ಚಟುವಟಿಕೆಗಳು, ಮೂಮೆಂಟುಗಳು, ಹವಾಮಾನಕ್ಕೆ ಸಂಬಂಧಪಟ್ಟ ಮಾಹಿತಿ, ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಇನ್ನು ಮುಂದೆ ಸಾಧ್ಯ ಆಗುತ್ತೆ. ಅದು ಎಷ್ಟು ನಿಖರವಾಗಿ ಅಂದರೆ, ದಟ್ಟವಾದ ಹಿಮ ಬೀಳ್ತಾ ಇರೋ ಸಂದರ್ಭದಲ್ಲೂ ಭಾರತದ ಗಡಿಯಲ್ಲಿ ಶತ್ರುಗಳ ಯುದ್ಧ ಟ್ಯಾಂಕ್ ಮೂವ್ ಆದರೆ ಎಷ್ಟು ಟ್ಯಾಂಕುಗಳು ಹೋಗ್ತಾ ಇವೆ ಅನ್ನೋದನ್ನು ಕೂಡ ಎಣಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಣ್ಣ ಕಾರ್ ಹೋದರೂ ಅದನ್ನು ಆಕಾಶದಿಂದಲೇ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಉಪಗ್ರಹದ ಹೆಸರು ದೃಷ್ಟಿ. ಅದನ್ನು ತಯಾರು ಮಾಡಿರೋದು ಬೆಂಗಳೂರು ಮೂಲದ ಕಂಪನಿ. ಅದನ್ನು ಆಕಾಶಕ್ಕೆ ಸೇರಿಸಿದ್ದು ಸ್ಪೇಸ್ ಎಕ್ಸ್. ಹಾಗಾದರೆ ಏನು ಆ ಉಪಗ್ರಹದ ವಿಶೇಷ? ನಮ್ಮ ಇಸ್ರೋ ಇದ್ದು ಕೂಡ ಅದನ್ನು ಅಮೆರಿಕಾದ ಸ್ಪೇಸ್ ಎಕ್ಸ್ ಮೂಲಕ ಕಕ್ಷೆಗೆ ಕಳುಹಿಸಿದ್ದು ಯಾಕೆ? ಆ ಉಪಗ್ರಹ ಯಾರಿಗೆ, ಯಾವ ಉದ್ದೇಶಗಳಿಗೆ ಬಳಕೆ ಆಗುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಮೇ 3ರ ಭಾನುವಾರ ಭಾರತ ಮಿಷನ್ ದೃಷ್ಟಿ ಹೆಸರಿನ ಖಾಸಗಿ ಉಪಗ್ರಹವನ್ನು ಸ್ಪೇಸ್ ಎಕ್ಸ್ನ ಫಾಲ್ಕಾನ್ 9 ರಾಕೆಟ್ ಮೂಲಕ ಯಶಸ್ವಿಯಾಗಿ ಬಾಹ್ಯಾಕಾಶವನ್ನು ತಲುಪಿಸಿದೆ. ಬೆಂಗಳೂರು ಮೂಲದ ಗ್ಯಾಲಕ್ಸಿ ಐಸ್ಪೇಸ್ ಅನ್ನೋ ಸ್ಟಾರ್ಟಪ್ ಕಂಪನಿ ತಯಾರು ಮಾಡಿದ ಈ ಸ್ಯಾಟಲೈಟ್ 190 kg ತೂಕವನ್ನು ಹೊಂದಿದ್ದು, ಭಾರತದ ಖಾಸಗಿ ಕಂಪನಿ ತಯಾರು ಮಾಡಿದ ಅತಿ ದೊಡ್ಡ ಹಾಗೂ ಅತ್ಯಾಧುನಿಕ ಉಪಗ್ರಹ ಅನ್ನೋ ಹೆಗ್ಗಳಿಕೆಯನ್ನು ಇದು ಪಡ್ಕೊಂಡಿದೆ. ಈ ಗ್ಯಾಲಕ್ಸಿ ಐ ಅನ್ನೋ ಸಂಸ್ಥೆಯನ್ನು ಮದ್ರಾಸ್ IIT ಪದವೀಧರ ಸುಯಶ್ ಸಿಂಗ್ ಮತ್ತು ಡೇನಿಯಲ್ ಚೌಡಾ ಸ್ಥಾಪಿಸಿದ್ದಾರೆ. ಇದು ಇಸ್ರೋ ಹಾಗೂ DRDO ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಗೆಳೆಯರೆ, ಒಂದು ಖಾಸಗಿ ಕಂಪನಿ ಬಾಹ್ಯಾಕಾಶಕ್ಕೊಂದು ಸ್ಯಾಟಲೈಟನ್ನು ಕಳುಹಿಸಿದರೆ ಅದರಲ್ಲಿ ಅಷ್ಟೊಂದು ಸಂಭ್ರಮ ಪಡೋ ವಿಷಯ ಏನಿದೆ? ಈಗಾಗಲೇ ಭಾರತದ ಬಳಿ ಹಾಗೆ ಜಗತ್ತಿನ ನಾನಾ ದೇಶಗಳ ಬಳಿ ಇಂಥ ಸಾಕಷ್ಟು ಸ್ಯಾಟಲೈಟ್ಗಳಿವೆ. ಅವು ಕೆಲಸ ಮಾಡ್ತಾ ಇವೆ. ಇನ್ನು ನಮ್ಮಲ್ಲಿ ಗಡಿಯಲ್ಲಿನ ಚಲನವಲನಗಳನ್ನು ಗುರುತಿಸುವ, ಯುದ್ಧ ಟ್ಯಾಂಕ್ಗಳನ್ನು ಎಣಿಸಬಲ್ಲ, ಅತಿ ಹೆಚ್ಚು ರೆಸಲ್ಯೂಷನ್ ಇಮೇಜನ್ನು ಕೊಡುವ ಸ್ಯಾಟಲೈಟುಗಳು ಇರುವಾಗ ಈ ಖಾಸಗಿ ದೃಷ್ಟಿಯ ಬಗ್ಗೆ ಇಷ್ಟೊಂದು ಬಿಲ್ಡಪ್ ಯಾಕೆ ಅಂತ ನಿಮಗೆ ಅನ್ನಿಸ್ಬೋದು. ಇಂಥ ಉಪಗ್ರಹಗಳು ಸಾಕಷ್ಟಿವೆ ಅನ್ನೋದು ನಿಜ. ಆದರೆ ಇದು ಜಗತ್ತಿನ ಮೊಟ್ಟ ಮೊದಲ ಆಪ್ಟೋಸಾರ್ ಅಂದರೆ ಆಪ್ಟಿಕಲ್ ಸಿಂಥೆಟಿಕ್ ಆಪರ್ಚರ್ ರಡಾರ್ ತಂತ್ರಜ್ಞಾನವನ್ನು ಹೊಂದಿರುವ ಸ್ಯಾಟಲೈಟ್. ಇದರಲ್ಲಿ ಹೆಚ್ಚಿನ ರೆಸಲ್ಯೂಷನ್ ರಡಾರ್ ಸೆನ್ಸಾರ್ ಮತ್ತು 7 ಬ್ಯಾಂಡ್ ಮಲ್ಟಿಸ್ಪೆಕ್ಟ್ರಲ್ ಕೆಮರಾ ಎರಡೂ ಕೂಡ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡುತ್ತವೆ. ಹೀಗೆ ಹೇಳಿದರೆ ನಿಮಗೆ ಅರ್ಥ ಆಗದೇ ಇರಬಹುದು. ಇದನ್ನು ಸ್ವಲ್ಪ ಸರಳ ಮಾಡಿ ಹೇಳ್ತೀನಿ ಕೇಳಿ. ಸ್ಯಾಟಲೈಟ್ಗಳಲ್ಲಿ ಸಾಧಾರಣವಾಗಿ ಆಪ್ಟಿಕಲ್ ಕೆಮರಾ ಇರುತ್ತೆ. ಅದು ಹಗಲಲ್ಲಿ ಬೆಳಕಲ್ಲಿ ಸ್ಪಷ್ಟವಾದ ಚಿತ್ರಗಳನ್ನು ತೆಗೆಯುತ್ತೆ. ಆದರೆ ಮೋಡ ಮುಚ್ಚಿದ ವಾತಾವರಣದಲ್ಲಿ, ಹಿಮಪಾತ ಆಗ್ತಾ ಇರೋ ಸಂದರ್ಭದಲ್ಲಿ, ರಾತ್ರಿಗಳಲ್ಲಿ, ಮಳೆ ಬರುವಾಗ ಈ ಕೆಮರಾಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆದರೆ ಸಿಂಥೆಟಿಕ್ ಆಪರ್ಚರ್ ರಡಾರ್ ಇದೆ ನೋಡಿ, ಇದು ರಾತ್ರಿ ಮೋಡ ಇದ್ದಾಗ, ಮಳೆ ಬರುವಾಗ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ರೀತಿಯ ವಾತಾವರಣದಲ್ಲೂ ಕೆಲಸ ಮಾಡುತ್ತೆ. ಆದರೆ ಚಿತ್ರಗಳು ಸ್ಪಷ್ಟವಾಗಿರೋದಿಲ್ಲ. ಸೊ ನಮಗೆ ರಾತ್ರಿ ಮೋಡ ಇದ್ದರೂ, ಮಳೆ ಬಂದರೂ, ಹಿಮಪಾತ ಆಗ್ತಿರುವಾಗ ಕೂಡ ಸ್ಪಷ್ಟವಾದ ಇಮೇಜುಗಳನ್ನು ಕೊಡೋ ವ್ಯವಸ್ಥೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಇದ್ದು ಬಿಟ್ರೆ ಹೇಗಿರುತ್ತೆ? ಅದೇ ಆಪ್ಟಿಕಲ್ ಸಾರ್ ಅಥವಾ ಆಪ್ಟೋಸಿಂಥೆಟಿಕ್ ಆಪರ್ಚರ್ ರಡಾರ್ ಮಾಡೋ ಕೆಲಸ. ಹೀಗಾಗಿ ಇದನ್ನು ಆಲ್ ವೆದರ್ ಐ ಇನ್ ದ ಸ್ಕೈ ಅಂತ ಕರೆದ್ರೆ ತಪ್ಪಾಗೋದಿಲ್ಲ. ಇದರಲ್ಲಿ ಎನ್ವಿಡಿಯಾದ ಜೆಟ್ಸನ್ ಆರಿನ್ AI ಚಿಪ್ ಮತ್ತು ಎಲೆಕ್ಟ್ರೋ ಪ್ರಪೋಲ್ಷನ್ ಸಿಸ್ಟಮನ್ನು ಅಳವಡಿಸಿದ್ದಾರೆ. ಇದರ ಇಮೇಜ್ ರೆಸಲ್ಯೂಷನ್ 1.8 ಮೀಟರ್ ಇರಲಿದ್ದು, ಬೇರೆ ಉಪಗ್ರಹಗಳಿಗಿಂತ 3 ಪಟ್ಟು ಹೆಚ್ಚು ಮಾಹಿತಿಯನ್ನು ಬಾಹ್ಯಾಕಾಶದಲ್ಲೇ AI ವಿಶ್ಲೇಷಣೆಯೊಂದಿಗೆ ನೀಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಇನ್ನಿದರ ಉಪಯೋಗ ಏನು? ಸ್ನೇಹಿತರೆ, ಇದೊಂದು ಡ್ಯುಯಲ್ ಪರ್ಪಸ್ ಉಪಗ್ರಹ. ಗ್ಯಾಲಕ್ಸಿ ಐಸ್ಪೇಸ್ ಅನ್ನೋ ಸಂಸ್ಥೆ ಇದೆ ನೋಡಿ, ಇದು ಸರ್ಕಾರಿ ಸಂಸ್ಥೆ ಅಲ್ಲ, ಖಾಸಗಿ ಸಂಸ್ಥೆ. ಹಾಗೆ ಅವರು ಲಾಂಚ್ ಮಾಡಿರೋದು ಕಮರ್ಷಿಯಲ್ ಸ್ಯಾಟಲೈಟ್. ವ್ಯಾಪಾರದ ಉದ್ದೇಶದಿಂದ ಅದನ್ನು ಮಾಡಿದ್ದಾರೆ. ಜೊತೆಗೆ ಇದು ಸೇನೆಯ ಬಳಕೆಗೆ ಕೂಡ ಉಪಯುಕ್ತ ಅನ್ನಿಸ್ಕೊಳ್ಳುತ್ತೆ. ಕೃಷಿ, ಹವಾಮಾನ, ವಿಪತ್ತು ನಿರ್ವಹಣೆ, ಸಮುದ್ರದ ಟ್ರ್ಯಾಕಿಂಗ್ ಮತ್ತು ಮೂಲಸೌಕರ್ಯ ಯೋಜನೆಗೆ ಇದರ ಡೇಟಾ ಬಳಕೆ ಆಗುತ್ತೆ. ಅಂದರೆ ಸಮುದ್ರಯಾನ ಮಾಡೋ ಸಂಸ್ಥೆಗಳಿಗೆ ಅವರ ಹಡಗುಗಳು ಎಲ್ಲಿ ಸಂಚರಿಸ್ತಾ ಇವೆ ಅನ್ನೋದನ್ನು ನಿಖರವಾಗಿ ಪತ್ತೆ ಮಾಡೋದಕ್ಕೆ ಇದರ ಮೂಲಕ ಮಾಹಿತಿ ಸಿಗುತ್ತೆ. ದೊಡ್ಡ ದೊಡ್ಡ ಕೃಷಿ ಕಂಪನಿಗಳಿಗೆ, ವಿಮಾ ಕಂಪನಿಗಳಿಗೆ ಈ ಸ್ಯಾಟಲೈಟ್ ಕೊಡೋ ಮಾಹಿತಿಯನ್ನು ಈ ಸಂಸ್ಥೆ ಮಾರಾಟ ಮಾಡುತ್ತೆ. ಜೊತೆಗೆ ನಮ್ಮ ಸೇನೆಗೆ ಕೂಡ ಇದು ಉಪಯುಕ್ತ ಅನ್ನಿಸ್ಕೊಳ್ಳುತ್ತೆ. ನಮ್ಮಲ್ಲಿ ಇದಕ್ಕಿಂತ ಹೆಚ್ಚು ರೆಸಲ್ಯೂಷನ್ ಇರೋ ಮಿಲಿಟರಿ ಸ್ಯಾಟಲೈಟ್ಗಳು ಅಂದರೆ ಸುಮಾರು 25 ರಿಂದ 35 ಸೆಂಟಿಮೀಟರ್ ರೆಸಲ್ಯೂಷನ್ ಅನ್ನು ಕೊಡುವ
ರಸ್ತೆಯಲ್ಲಿ ಸಂಚರಿಸುವ ವಾಹನದ ನಂಬರ್ ಪ್ಲೇಟನ್ನು ಕೂಡ ನಿಖರವಾಗಿ ತೋರಿಸುವ ಸ್ಯಾಟಲೈಟ್ಗಳಿವೆ. ಆದರೆ ಎಲ್ಲ ಹವಾಮಾನಗಳಲ್ಲಿ ಒಂದೇ ರೀತಿಯಲ್ಲಿ ಅವು ಕೆಲಸ ಮಾಡೋದಿಲ್ಲ. ಇದರಲ್ಲಿ ಆಪ್ಟಿಕಲ್ ಸಿಂಥೆಟಿಕ್ ಅಪರ್ಚರ್ ರಡಾರ್ ಇರೋದ್ರಿಂದ ನಮ್ಮ ಗಡಿಯಲ್ಲಿನ ಎಲ್ಲ ಚಲನವಲನಗಳನ್ನು ಎಲ್ಲ ಹವಾಮಾನದಲ್ಲೂ ಗಮನಿಸೋದಕ್ಕೆ ಇದು ಸೇನೆಗೆ ಸಹಾಯವನ್ನು ಮಾಡುತ್ತೆ. ಗೆಳೆಯರೆ, ಯುದ್ಧಗಳ ಸಮಯದಲ್ಲಿ ಪ್ರತಿ ಕ್ಷಣವೂ ಪ್ರತಿ ಮಾಹಿತಿಯೂ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಸೇನೆಗೆ ಉಪಗ್ರಹಗಳ ಮಾಹಿತಿ ತುಂಬಾನೇ ಅಗತ್ಯ. ಈಗ ನೋಡಿ, ಈ ಹಿಂದೆ ಕಾಶ್ಮೀರದ ಬೆಟ್ಟಗಳ ಮೇಲಿಂದ ಭಾರತದ ಸೇನೆಯನ್ನ ಚಳಿಗಾಲದಲ್ಲಿ ಕೆಳಗೆ ಕರ್ಕೊಂಡು ಬರಲಾಗ್ತಾ ಇತ್ತು. ಪಾಕಿಸ್ತಾನ ಕೂಡ ಹಾಗೆ ಮಾಡ್ತಾ ಇತ್ತು. ಅವರ ಸೇನೆ ಕೂಡ ಹಿಮಪಾತಗಳ ಸಂದರ್ಭದಲ್ಲಿ ಬಂಕರ್ಗಳನ್ನು ಬಿಟ್ಟು ಕೆಳಗೆ ಹೋಗ್ತಾ ಇತ್ತು. ಅಂಥ ಒಂದು ಚಳಿಗಾಲವನ್ನು ಬಳಸಿಕೊಂಡು ಪಾಕಿಸ್ತಾನ 1999ರಲ್ಲಿ ಕಾರ್ಗಿಲ್ ಬೆಟ್ಟಗಳ ಮೇಲೆ ತನ್ನ ಉಗ್ರರನ್ನ ಸೈನಿಕರನ್ನ ತಗೊಂಡು ಹೋಗಿ ಕೂಡಿಸ್ತು. ಅಲ್ಲಿ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತು ಕೂಡ ಆಗಿರಲಿಲ್ಲ. ಅದರ ಪರಿಣಾಮ ಅಲ್ಲೊಂದು ಯುದ್ಧ, ಸುಮಾರು 500ಕ್ಕೂ ಹೆಚ್ಚು ಭಾರತೀಯ ಯೋಧರ ಬಲಿದಾನ, ಇದೆಲ್ಲ ಆಗಬೇಕಾಗಿ ಬಂತು. ಹಾಗಲ್ಲದೆ ನಮಗೆ ಹಿಮಪಾತ ಆಗೋ ಸಂದರ್ಭದಲ್ಲಿ ಕೂಡ ಅಲ್ಲಿ ಶತ್ರುಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದ್ದಿದ್ರೆ ನಾವು ಸುಲಭವಾಗಿ ಮತ್ತು ನಿಖರವಾಗಿ ದಾಳಿ ಮಾಡಿ ಅವರನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೊ ಇನ್ನು ಮುಂದೆ ಇಂಥ ಮಾಹಿತಿ ಮಾತ್ರ ಅಲ್ಲ, ಗಡಿಯ ಆಚೆ ಉಗ್ರರ ನೆಲೆಗಳು, ತರಬೇತಿ ಕೇಂದ್ರಗಳ ಮೇಲೆ ಕೂಡ ಕಣ್ಣಿಡೋದಕ್ಕೆ ಈ ಉಪಗ್ರಹ ಸಹಾಯವನ್ನು ಮಾಡುತ್ತೆ. ಇನ್ನು ಸದ್ಯಕ್ಕೆ ಒಂದೇ ದೃಷ್ಟಿ ಆಕಾಶದಲ್ಲಿರುತ್ತೆ. ಹೀಗಾಗಿ ಇಡೀ ಭೂಮಂಡಲವನ್ನು ಸತತವಾಗಿ ಗಮನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ದಿನಕ್ಕೆ 2 ಬಾರಿ ಮಾತ್ರ ನಿರ್ದಿಷ್ಟ ಪ್ರದೇಶದ ಮೇಲೆ ಇದು ಕಣ್ಣು ಹಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇನ್ನು 3 ವರ್ಷಗಳಲ್ಲಿ ಅಂದರೆ 2029ರ ಹೊತ್ತಿಗೆ ಈ ಸಂಸ್ಥೆ ಇನ್ನೂ 10 ಸ್ಯಾಟಲೈಟ್ಗಳನ್ನು ಕಕ್ಷೆಗೆ ಕಳುಹಿಸುವ ಉದ್ದೇಶವನ್ನು ಹೊಂದಿದೆ. ಈ ಮೂಲಕ ಭೂಮಿಯ ಮೇಲೆ ನಿರಂತರವಾಗಿ ಹೆಚ್ಚು ನಿಗಾ ಇಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಈ ಸ್ಯಾಟಲೈಟ್ ಬರುವವರೆಗೆ ಭಾರತದ ಬಳಿ ಭೂಮಿಯನ್ನು ಗಮನಿಸುವ ಉಪಗ್ರಹಗಳು ಇರಲಿಲ್ಲ ಅಂತ ಅಂದ್ಕೋಬೇಡಿ. ನಮ್ಮಲ್ಲಿ GSAT-7 ರುಕ್ಮಿಣಿ ನೌಕಾಪಡೆಗಾಗಿಯೇ ಕೆಲಸ ಮಾಡುತ್ತೆ. ಹಿಂದೂ ಮಹಾಸಾಗರದಲ್ಲಿ ಸಂಚರಿಸುವ ಹಡಗುಗಳ ಬಗ್ಗೆ, ಜಲಾಂತರ್ಗಾಮಿಗಳ ಬಗ್ಗೆ ಕೂಡ ಇದು ಮಾಹಿತಿಯನ್ನು ಕೊಡುತ್ತೆ. GSAT-7A ಆಂಗ್ರಿ ಬರ್ಡ್ ಅನ್ನೋದು ವಾಯುಪಡೆಗಾಗಿ ಕೆಲಸ ಮಾಡ್ತಾ ಇದೆ. ಹಾಗೆ ಎಮಿಸ್ಯಾಟ್ ಕೌಟಿಲ್ಯ ಇದೆ. ಇದರ ಜೊತೆಗೆ ರಿಸ್ಯಾಟ್ 2BR1 ಸುಮಾರು 35 ಸೆಂಟಿಮೀಟರ್ ರೆಸಲ್ಯೂಷನ್ನ ಇಮೇಜುಗಳನ್ನು ಕಳುಹಿಸಿಕೊಡುತ್ತೆ. ಇದು ಪಾಕಿಸ್ತಾನದ ನೌಕಾನೆಲೆಯನ್ನು ಟ್ರ್ಯಾಕ್ ಮಾಡಿದ ದಾಖಲೆಗಳು ಇವೆ. ಇನ್ನು ಕಾರ್ಟೋಸ್ಯಾಟ್ 3 ಸುಮಾರು 25 ಸೆಂಟಿಮೀಟರ್ ರೆಸಲ್ಯೂಷನ್ ಇಮೇಜುಗಳನ್ನು ಕೊಡುತ್ತೆ. ಪ್ರಪಂಚದ ಅತ್ಯಂತ ತೀಕ್ಷ್ಣ ವಾಣಿಜ್ಯ ಕೆಮರಾಗಳಲ್ಲಿ ಇದು ಕೂಡ ಒಂದು. ರಿಸ್ಯಾಟ್ 2B ಮೋಡಗಳನ್ನು ಭೇದಿಸಿ ಇಮೇಜುಗಳನ್ನು ತೆಗೆದುಕೊಡುವ ಸಾರ್ ರಡಾರ್ ಅನ್ನಿಸ್ಕೊಳ್ತಾ ಇದೆ. ಇಂಥ ಸಾಕಷ್ಟು ಎರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟುಗಳು ನಮ್ಮಲ್ಲಿವೆ. ಜೊತೆಗೆ 2024ರ ಅಕ್ಟೋಬರಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ 52 ಮಿಲಿಟರಿ ಉಪಗ್ರಹಗಳನ್ನು ಕಳುಹಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿದೆ. ಅದಕ್ಕಾಗಿ 26,968 ಕೋಟಿ ಅಂದಾಜು ವೆಚ್ಚ ತಗಲತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಹಣವನ್ನು ಕೂಡ ಮಂಜೂರು ಮಾಡಲಾಗಿದೆ. ಈ 52 ಉಪಗ್ರಹಗಳಲ್ಲಿ 21 ಉಪಗ್ರಹಗಳು ಇಸ್ರೋ ಮತ್ತು ಫ್ರಾನ್ಸ್ನ ಸಹಯೋಗದಲ್ಲಿ ತಯಾರಾಗಲಿದ್ದು, ಉಳಿದ 31 ಉಪಗ್ರಹಗಳನ್ನು ದಕ್ಷಿಣ ಭಾರತದ 3 ಖಾಸಗಿ ಕಂಪನಿಗಳು ನಿರ್ಮಾಣ ಮಾಡ್ತಾ ಇವೆ. ಇನ್ನು ಈಗ ಈ ದೃಷ್ಟಿ ಆಪ್ಟೋಸಾರ್ ಟೆಕ್ನಾಲಜಿಯನ್ನು ಮುಂದಿನ ಯೋಜನೆಗಳಲ್ಲಿ ಇನ್ನಷ್ಟು ಸಮರ್ಥವಾಗಿ ಬಳಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇನ್ನು ಗೆಳೆಯರೆ, ನಮ್ಮ ಇಸ್ರೋ ಇದ್ದು ಕೂಡ ಇದನ್ನು ಅಮೆರಿಕಾದಿಂದ ಯಾಕೆ ಲಾಂಚ್ ಮಾಡಿದ್ದಾರೆ? ಜಗತ್ತಿನ ನಾನಾ ದೇಶಗಳು ಕಡಿಮೆ ಬೆಲೆಗೆ ಸ್ಯಾಟಲೈಟ್ ಲಾಂಚ್ ಮಾಡೋದಕ್ಕೆ ಭಾರತದ ಇಸ್ರೋ ಸಹಾಯ ಪಡ್ಕೊಳ್ಳುವಾಗ ಇವರು ಸ್ಪೇಸ್ ಎಕ್ಸ್ ರಾಕೆಟನ್ನು ಬಳಸಿದ್ದು ಯಾಕೆ? ನಮ್ಮಲ್ಲಿ ಖಾಸಗಿ ಸ್ಪೇಸ್ ರಿಸರ್ಚ್ ಕಂಪನಿಗಳಿಗೆ ಯಾವ ರಾಕೆಟನ್ನು ಬೇಕಾದರೂ ಬಳಸೋ ಸ್ವಾತಂತ್ರ್ಯ ಇದೆ. ಅವರು ಅವರ ಅನುಕೂಲ, ಹಣಕಾಸಿನ ವೆಚ್ಚ ಹಾಗೂ ತಲುಪಬೇಕಾದ ಕಕ್ಷೆಯನ್ನು ನಿಖರವಾಗಿ ತಲುಪಿಸಬಲ್ಲ ವ್ಯವಸ್ಥೆಗಳ ಮೇಲೆ ಆಧಾರ ಪಡ್ತಾರೆ. ಇಲ್ಲಿ ಈ ಸ್ಯಾಟಲೈಟ್ನ ಪ್ರಾಥಮಿಕ ಹಂತದ ಎಲ್ಲ ಪರೀಕ್ಷೆಗಳು ಇಸ್ರೋದ ನೆರವಿನೊಂದಿಗೆ ನಡೆದಿವೆ. ಆದರೆ ಇಸ್ರೋ ಸದ್ಯಕ್ಕೆ ಬೇರೆ ಕೆಲಸಗಳಲ್ಲಿ ಮುಳುಗಿರೋದ್ರಿಂದ ಸ್ಪೇಸ್ ಎಕ್ಸ್ನ ರಾಕೆಟಲ್ಲಿ ಇದನ್ನು ತಗೊಂಡು ಹೋಗೋದು ಆರ್ಥಿಕವಾಗಿ ಕೂಡ ಲಾಭದಾಯಕ ಆಗ್ತಾ ಇರೋದ್ರಿಂದ ಮತ್ತು ಅಮೆರಿಕ ಹಾಗೂ ಭಾರತದ ಬಾಹ್ಯಾಕಾಶ ಸಹಭಾಗಿತ್ವವನ್ನು ಸರಿದೂಗಿಸುವ ಕಾರಣದಿಂದ ಕೂಡ ಈ ಸ್ಯಾಟಲೈಟ್ ಅನ್ನು ಕಕ್ಷೆಗೆ ಸೇರಿಸೋದಕ್ಕೆ ಸ್ಪೇಸ್ ಎಕ್ಸ್ ರೈಡ್ ಶೇರ್ ಮಿಷನ್ ಅನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಭಾರತದ ದೃಷ್ಟಿ ನಮ್ಮ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರ ಜಾಗತಿಕ ಮಟ್ಟದ ತಂತ್ರಜ್ಞಾನ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನವನ್ನು ಪಡೆಯುವ ಮೂಲಕ ಮೊಟ್ಟಮೊದಲ ಆಪ್ಟಿಕ್ಸಾರ್ ಉಪಗ್ರಹ ಉಡಾವಣೆ ಮಾಡಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದೆ ಅನ್ನೋದು ಸುಳ್ಳಲ್ಲ. ಭಾರತದ ಬಾಹ್ಯಾಕಾಶ ಸಾಧನೆಗಳು ಹೀಗೆ ಮುಂದುವರಿಲಿ. ಇಸ್ರೋದ ಜೊತೆಗೆ ಭಾರತದ ಅಭಿವೃದ್ಧಿಗೆ ಹೆಗಲು ಕೊಡುವ ಇಂಥ ಇನ್ನಷ್ಟು ಸಾಧನೆಗಳನ್ನು ಖಾಸಗಿ ಕ್ಷೇತ್ರ ಕೂಡ ಮಾಡಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.